ಪಾಪ ಆಂಟಿ ಅಂತೂ ಕೈ ಕಾಲು ಒತ್ತಿ 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 ಅವಳ್ದ ಸಾಕಾಗೈತೆ ಕಣಮ್ಮ. ಪಾಪ ಸುಮ್ಮನೆ ಒತ್ತಾ ಐತೆ. ಅಯ್ಯೋ ನಿಮ್ಮ ಆಂಟಿಗೆ ನನಗೂ ಸಾಕಾಗೈತೆ ತಗ. ಅಯ್ಯೋ ಈ ಬೆಳಗ್ಗೆ ಒಂದು ಲೋಟ ಹಾಲು ಕಾಸು ಕೊಟ್ಟಿದ್ದೀನಿ. ತಿರ್ಗಾ ನನಗೆ ಬಾದಾಮಿ ಹಾಲು ಮಾಡ್ಕೊಬೋ, ಎಲ್ಲ ಅದರೊಳಗಡೆ ಬಾದಾಮಿ ಹಾಕು, ಬಾದಾಮಿ ಸ್ವಲ್ಪ ಹಾಕೊಂಡು ತಾಂಬ, ದ್ರಾಕ್ಷಿ ಗೋಡಂಬಿ ಬಾದಾಮು ಎಲ್ಲ ನಾನು ಚೆನ್ನಾಗಿ ತಿನ್ನಬೇಕು ಅಂತಾಳೆ. ಏನಂಗೆ ಬಾದಾಮಿ ಹಾಲೆ ಕುಡ್ಕೊಂಡಿದ್ಲು ಅನ್ನಂಗೆ ಆಡ್ತಾ ಇದ್ದಾಳೆ. ದುಡ್ಡೈತೆ ಅಂತ ಹೇಳಿ ಅಹಂಕಾರ ಮಾಡ್ತಾ ಇದ್ದಾಳೆ. ಸರಿ ಆಯಿತು, ಇವಾಗ ಕಾಸಿದೆಯಲ್ಲ ತೊಗೊಂಡೋಗಿ ಕೊಡ್ಲಾ? ನಾನೇ ಕೊಡ್ತೀನಿ ಬಿಡು, ಚೆನ್ನಾಗಿ ಕುಡಿಸ್ತೀನಿ. ತಿನ್ಲಿ ಎಲ್ಲ ಬಾದಾಮು ಹಾಲು ಎಲ್ಲ ಕುಡಿಲಿ ಲೌಡಿ. ಏನು ಅಯ್ಯ ಅನ್ನಿಸ್ತಾಳೆ ಹಂಗೆ ಮನುಷ್ಯವ್ರನ್ನಂತೂ ತುಂಬ ಅಯ್ಯ ಅನ್ನಿಸ್ತಾವಳೆ. ಥೂ ಇವಳೆಂತ ಮನುಷ್ಯವಳಪ್ಪ. ತೊಗೊಂಡೋಗಿ ಕೊಡು, ಕುಡಿಲೇಳು. ಆದರೆ ಚೆನ್ನಾಗಿರಬೇಕು. ನಾನಂತೂ ಈ ಮನೆ ಕೆಲಸದವಳು ಇದ್ದಂಗಿದ್ದೀನಿ. ಈ ಮನೆ ಓನರ್ ನಾನು. ಅವಳು ಇನ್ನೂ ಬಂದಿರೋಳು ನಾನು ಹೇಳ್ದಂಗೆ ಕೇಳಬೇಕು ಅಂಥದ್ರಲ್ಲಿ ಅವಳು ಹೇಳ್ದಂಗೆ ನಾನು ಕೇಳಬೇಕು ಸಿಂಧು. ಅವಳು ಹೇಳ್ದಂಗೆ ನಾನು ಕೇಳಬೇಕು ಕಣೆ. ಅಯ್ಯೋ ಇವಾಗ ಅವಳೇ ಮನೆ ಓನರ್ ಆಗವಳೆ, ನಾನು ಈ ಮನೆ ಕೆಲಸದವಳು ಇದ್ದಂಗಿದ್ದೀನಿ. ಎಲ್ಲದಕ್ಕೂ ಆರ್ಡ್ರು. ಈ ಥರ ತಿನ್ನಿ ಮಾಡು, ನನಗೆ ಅದನ್ನು ಮಾಡಿಕೊಡು, ಇದನ್ನು ಮಾಡಿಕೊಡು, ನನಗೆ ಬಾದಾಮಿ ಹಾಲು ಮಾಡಿಕೊಡು, ನನಗೆ ಜಾಮೂನ್ ಮಾಡಬೇಡ, ನೀನು ನನ್ನ ಜಾಮೂನ್ ತಿನ್ನಲ್ಲ, ನನಗೆ ಕಡಲೆ ಮಿಠಾಯಿ ಮಾಡಿಕೊಡು ನೀನು ಅಂತ ಕೇಳ್ತಾವಳೆ. ಎಲ್ಲ ಪ್ರತಿಯೊಂದನ್ನು ಹೆಂಗೆ ಕೇಳ್ತಾಳೆ ಗೊತ್ತಾ? ನನ್ನ ಒಳ್ಳೆ ಮನೆ ಕೆಲಸದವಳು ಇಟ್ಕೊಂಡವಳೆ. ಇಲ್ಲ ಸ್ನಾನಕ್ಕೆ ಹೋದ್ರೆ ಪ್ರತಿಯೊಂದು ಜೊತೆ ಬಟ್ಟೆನೂ ನಾನೇ ತೆಕ್ಕೊಡ್ಬೇಕು. ಬಟ್ಟೆನೂ ನಾನೇ ತೆಕ್ಕೊಡ್ಬೇಕು. ಒಂದು ಸೋಪು ಶಾಂಪು ಏನಾದರೂ ಬೇಕಂದ್ರೆ ನಾನೇ ಕೊಡಬೇಕು. ಅಯ್ಯಪ್ಪ ಏನು ಕೈಗೊಂದಾಳು ಕಾಲ್ಗೊಂದಾಳು ಇಟ್ಕೊಂಡವಳು ನನ್ನಂತೂ. ತೊಗೊಂಡೋಗಿ ಕೊಡ್ತೀನಿ, ಕುಡೀಲಿ, ಚೆನ್ನಾಗಿ ಕುಡೀಲಿ. ಕೊಡೋಗಮ್ಮ, ತಗೊಂಡೋಗಿ ಕುಡೀಲಿ, ಕೊಡೋಗು. ಲತಾ ಒಂದು ಲೋಟ ಬಾದಾಮಿ ಹಾಲು ಮಾಡ್ಕೊಂಬರಕ್ಕೆ ಇಷ್ಟತ್ತೇನೆ ಟೈಮ್ ನಿನಗೆ? ಬಾದಾಮಿ ಹಾಲು ತಗೊಂಬಾ, ಬಾದಾಮಿ ಹಾಲು ಕಾಸ್ಕೊಂಡು ಬಾ ಅಂತ ಹೇಳಿದ್ದೀನಿ. ಇಷ್ಟೊತ್ತು ಮಾಡ್ತಾ ಇದೆಯಾ? ಬೇಗ ತಗೊಂಡು ಬಾರೆ. ನೋಡಿ ಹೆಂಗೆ ಕುಕ್ಕಂಡು ಹೆಂಗೆ ಹೇಳ್ತಾಳೆ ನೋಡು ಸಿಂಧು. ಬಂದೆ ಆಯಿತು. ಎಂಥ ಸೌಂದರ್ಯ ಕಂಡೆ, ಆದಿಶಕ್ತಿಯೋ ಮಹಾಲಕ್ಷ್ಮಿಯೋ, ಎಂಥ ಸೌಂದರ್ಯ ಕಂಡೆ. ಹೊಳೆಯುವ ಕಣ್ಣುಗಳು, ಬೆಳಗುವ ದೀಪಗಳು, ಎಂಥ ಸೌಂದರ್ಯ ಕಂಡೆ. ನಾನು ಎಂಥ ಸೌಂದರ್ಯ ಕಂಡೆ. ತುಂಬಿದ ಕೆನ್ನೆಗಳು, ಒನ್ನಿದ ಕಮಲಗಳು, ಎಂಥ ಸೌಂದರ್ಯ ಕಂಡೆ, ನಾನು ಎಂಥ ಸೌಂದರ್ಯ ಕಂಡೆ. ಅರಳಿಕೆಗೆ ಹೂವಾಯ್ತು, ಚಂದ್ರಿಕೆಯೇ ಎಣ್ಣಾಯ್ತು, ಎಂಥ ಸೌಂದರ್ಯ ಕಂಡೆ. ನಾನು ಎಂಥ ಸೌಂದರ್ಯ ಕಂಡೆ. ನನಗಾಗಿ ಧರೆಗಿಳಿದ ದೇವತೆಯೋ, ಎಂಥ ಸೌಂದರ್ಯ ಕಂಡೆ. ಎಂಥ ಸೌಂದರ್ಯ ಕಂಡೆ. ಏನಿವತ್ತು ವರ್ಷ ಅವರು ಹಿಂಗೆ ಹಾಡು ಹೇಳ್ತಾ ಇದ್ದೀರಾ? ಫೋನಲ್ಲಿ ನೋಡಿದೆ, ಡಾಕ್ಟರ್ ರಾಜ್ಕುಮಾರ್ ಅವರು ಭಾಳ ಚೆನ್ನಾಗೆ ಹಾಡು ಹೇಳಿದರು. ಅದಕ್ಕೆ ನಾನು ನಿನಗೆ ಹೇಳ್ಬೇಕಂತ ತುಂಬ ಆಸೆ ಇತ್ತು. ಒಂದು ಹೆಣ್ಣಿನ ಹತ್ರ ಅವರು ಹಿಂಗೆ ಹಾಡು ಹೇಳಿದರು, ಎಂಥ ಸೌಂದರ್ಯ ಕಂಡೆ ಅಂತ. ಅದಕ್ಕೇ ನಾನು ಈ ಹಾಡು ನಿನಗೆ ಹೇಳಬೇಕು ಅಂತ ಅನ್ನಿಸ್ತು. ಅದಕ್ಕೆ ಹೇಳಿದೆ ವಿಜಿ. ಹೇಗೈತೆ ಹಾಡು? ಚೆನ್ನಾಗೈತಾ? ಹಳೆ ಹಾಡುಗಳೇ ಚಂದಪ್ಪ. 1998-99ನೇ ಸಾಲಿನ ಹಾಡುಗಳಿವು, ಭಾಳ ಚೆನ್ನಾಗಿದಾವಪ್ಪ. ಮತ್ತೆ ಎಷ್ಟು ಅರ್ಥ ಇದ್ದಾವೆ ಅಂದ್ರೆ ನಿಜ ಭಾಳ ಚೆನ್ನಾಗಿದ್ದಾವೆ. ತಗೊಬನ್ನಿ. ಬಾದಾಮ್ ತಗೊಂಬನ್ನಿ. ನಾನು ಬಾದಾಮ್ ಹಾಲು ಕುಡಿಬೇಕು ಅಂತ ಅವಾಗಿಂದ ಕಾಯ್ತಾ ಇದ್ದೀನಿ. ತಗೊಂಬನ್ನಿ. ತಗೊಳಮ್ಮ ವಿಜಿ, ತಗೋ ಕುಡಿ. ನನಗೆ ವಿಜಿ ನೀನು ಒಬ್ಳಿಗೆ ಬಾದಾಮ್ ಹಾಲು? ನಮ್ಮ ಮನೆಯವ್ರಿಗೆ ಬೇಕಂತಿಲ್ಲ ತಕ್ಕ, ಅವ್ರಿಗೊಂದು ಕಪ್ ಮಾಡ್ಕೊಂಬಂದು ಕೊಡ್ತೀಯಾ? ಆಮೇಲೆ ಮಾಡ್ತೀನಿ ಬಿಡು ವಿಜಿ, ಆಮೇಲೆ ಮಾಡಿಕೊಡ್ತೀನಿ. ನೀವೆಲ್ಲ ಸಪ್ಲೈ ಮಾಡಬೇಕು ಸರಿನಾ? ನನಗೆ ಈ ಟೈಮಿಗೆ ದಿನ ನೀವು ಬಾದಾಮ್ ಹಾಲು ಮಾಡಿಕೊಡ್ಬೇಕು. ಕುಡಿ ಚೆನ್ನಾಗಿ ಕುಡಿ ಹೇಳ್ತೀನಿ. ನೀನು ಕುಡಿಯೇ, ಚೆನ್ನಾಗಿ ಕುಡಿಯೇ ಹೇಳ್ತೀನಿ. ಕಿತ್ಕೋಬೇಕು ನಿನಗೆ. ರೀ ಮಾವ ಏನಾದರೂ ಸಿಕ್ಕಿದ್ರಾ? ಏನು ಹೇಳಿದ್ರು? ನೀನು ಬಾದಾಮ್ ತಿನ್ನು, ಬಾದಾಮ್ ಹಾಲು ಕುಡಿ, ದ್ರಾಕ್ಷಿ ಗೋಡಂಬಿ ತಿನ್ನು, ನೀನು ಡ್ರೈ ಫ್ರೂಟ್ಸ್ ಎಲ್ಲ ತಿಂತಾ ಇರಬೇಕು ವಿಜಯ್. ಡ್ರೈ ಫ್ರೂಟ್ಸ್ ಎಲ್ಲ ತಿಂತಾ ಇದ್ದರೆ ಚೆನ್ನಾಗಿರ್ತೀಯ. ಬೇಗ ಹುಷಾರಾಗ್ತೀಯ. ತಿಂತಾ ಇರು ಎಲ್ಲನ. ಅಪ್ಪ ಎಲ್ಲೂ ಸಿಕ್ಕಿರಕ್ಕಿಲ್ಲಪ್ಪ. ನಾನು ಮೊನ್ನೆ
ಅವತ್ತು ಇಸ್ಕೊಂಡೋದ್ರಲ್ಲ ನಿನ್ನ ಹತ್ರ ನಿನ್ನೆ ಬಂದಿದ್ದಲ್ಲ. ಅವಾಗ ನಿನ್ನೆ ಬಂದಾಗ ನಾನು ಜೆರಾಕ್ಸ್ಗಳೆಲ್ಲ ತೊಗೊಂಡೋಗಿ ಕೊಟ್ಟು ಬಂದಿದ್ದೀನಿ ಅಷ್ಟೇ. ಅದನ್ನೆಲ್ಲ ಪೇಪರ್ ರೆಡಿ ಮಾಡಿಸ್ತೀನಿ ಅಂತ ಹೇಳವ್ರೆ. ಅದೇ ಕೇಳಬೇಕು. ಬರ್ತಾರೆ ಹೇಳು, ರಿಜಿಸ್ಟ್ರ್ ಇದ್ದಿದ್ದ ದಿವಸ ನಾನೇ ಬರ್ತೀನಿ ಹೇಳೋಕ್ಕೆ, ಬಂದು ರಿಜಿಸ್ಟ್ರ್ ಮಾಡಿಸ್ಬಿಡ್ತೀನಿ ಅಂತ ಹೇಳವ್ರೆ. ಅದು ಒಂದು ಸತಿ ಆಗಲ್ವಂತೆ. ಒಂದು ಸತಿ ಇವಾಗೇನಾದರೂ ನಾವು ರಿಜಿಸ್ಟ್ರು ಮಾಡಿಸಿದ್ದೀವಿ ಅಂದರೆ ಒಂದೊಂದು ಸತಿ ರಿಜೆಕ್ಟ್ ಆಗುತ್ತಂತೆ. ಅದಕ್ಕೇ ಇನ್ನೊಂದು ಸತಿ ಏನಾನ ಬೇಕಂದರೆ ಇವಾಗ, ಯಾಕಂದ್ರೆ ಅವ್ರ ಹೆಸ್ರಿಗೆ ಐತಲ್ಲ, ಅದು ನಮ್ಮ ಹೆಸ್ರಿಗೆ ಬರಬೇಕಂದ್ರೆ ಸ್ವಲ್ಪ ದಿನ ತಡ ಆಗುತ್ತಂತೆ. ಅಂದರೆ ದ್ರಾಕ್ಷಿ ಗೋಡಂಬಿ ಹಾಕ್ಬೇಕಿಲ್ಲ, ಬರೀ ಬಾದಾಮಿ ಹಾಕೊಂಬಂದಿದ್ಯಾ? ಬರೀ ಬಾದಾಮಿನ ಬಾದಾಮಿ ಹಲ್ಗಡೆ ಬಾದಾಮಿ ಹಾಕೊಂಬಂದಿದ್ದಾಳೆ. ಅಂದರೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ತಾ ಇರಬೇಕು. ಹಾಕಿ ಹಿಂಗೆಲ್ಲನ ಹಾಕಿ ಒಂದು ಸ್ಪೂನ್ ತೊಗೊಂಬರ್ಬೇಕು ನನಗೆ ತಿನ್ನೋಕ್ಕೆ. ಒಂದು ಸ್ಪೂನ್ ಬೇಕಿದ್ರೆ ಒಳಗಡೆ ಒಂದು ಸ್ಪೂನ್ ಹಾಕ್ಬೇಕು. ದ್ರಾಕ್ಷಿ ಗೋಡಂಬಿ ಎಲ್ಲನ ತಿಂದು ಆಮೇಲೆ ಹಾಲು ಕುಡಿತೀನಿ ನಾನು. ಇರಲಿಲ್ಲ ವಿಜಿ, ದ್ರಾಕ್ಷಿ ಗೋಡಂಬಿ ಖಾಲಿ ಆಗಿದ್ವು, ಅದಕ್ಕೆ ಬರೀ ಅವೇ ಇದ್ವು, ಅವೇ ಹಾಕ್ತೆ. ತೊಗೊಂಬರ್ಬೇಕೆಲ್ಲ ಹೋಗಿ ನೀನು ಅಂಗಡಿ ಸಾಮಾನು ಎಲ್ಲ ತಗೊಂಬ. ಎಲ್ಲ ನೀನು ಹೋಗಿ ತಗೊಂಬರ್ಬೇಕಪ್ಪ. ಏನೇನಿರುತ್ತೆ ಮನೆಗೆ, ಏನಿಲ್ಲ ಏನು ಎಲ್ಲ ನೋಡ್ಕೋಬೇಕು. ನೀವೆಲ್ಲ ನೋಡ್ಕೊಂಡು ತರಬೇಕು ನನಗೆ. ಎಲ್ಲೇನ ಶಾವಿಗೆ ಉಪ್ಪಿಟ್ಟು ಮಾಡು. ಶಾವಿಗೆ ಉಪ್ಪಿಟ್ಟು ಮಾಡೋಕ್ಕೆ ಶಾವಿಗೆ ಎಲ್ಲ ತೊಗೊಂಡು ಬಾ. ನನಗೆಲ್ಲ ಆ ರೀತಿ ತಿಂಡಿ ಅಂದರೆ ಇಷ್ಟ. ನನಗೆ ಶಾವಿಗೆ ಉಪ್ಪಿಟ್ಟು ಅಂದರೆ ಭಾಳ ಇಷ್ಟ, ಸರಿನಾ? ಎಲ್ಲ ಚೆನ್ನಾಗಿ ಮಾಡಿಕೊಡು. ಇವಳನ್ನಂತೂ ನನ್ನ ಕಣ್ಣಿಂದ ನೋಡೋಕ್ಕಾಗ್ತಿಲ್ಲ ಕಣೆ ಸಿಂಧು. ಏನು ಮಾಡೋಣ ಇವಳಿಗೆ? ನಾವಿವಾಗ ಕೊಟ್ಟಿರೋದನ್ನ ಸುಧಾರಿಸ್ಕೊಂಡ್ರೆ ಸಾಕವಳು. ಬಾ ನೋಡೋಣ, ಇನ್ನೊಂದು 10 ನಿಮಿಷ, ಕಾಲು ಗಂಟೆ ವೆಯ್ಟ್ ಮಾಡು, ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು ಕಣ್ಣಿಂದನ, ಹಂಗೆ ನೋಡ್ತಾ ಇರ್ಬೋದು. ಸುಮ್ಮನೆ ಹೂವನ್ನು ಅವಳ್ತಾಗ ಯಾಕೆ ಇವಾಗ ಸುಮ್ಮನೆ ಹೂ ಅನ್ಬೇಕಷ್ಟೇ. ನಾವು ಹೂ ಅನ್ಬೇಕು, ಸುಮ್ಮನೆ ನಾವು ಮಾಡೋ ಕೆಲಸ ಮಾಡ್ತಾ ಇರಬೇಕು. ಸುಮ್ಮನೆ ಬಾ ಇಲ್ಲಿ, ಸುಮ್ಮನೆ ಬಾ. ದರಿದ್ರದವಳು ನನಗಂತೂ ನೋಡಿದ್ರೆ ಆಗ್ತಾ ಇಲ್ಲ. ಇವ್ರಿಗೆ ಕೆಲಸ ಹಚ್ತಾ ಇರಬೇಕು ವರ್ಷ, ಏನಾದರೂ ಆಗಲಿ ಇವ್ರಿಗೆ ಕೆಲಸ ಹಚ್ತಾ ಇರಬೇಕು. ಕೆಲಸ ಹೇಳ್ತಾ ಇದ್ರೇನೆ ಇವ್ರಿಗೆಲ್ಲನ ಹೇಳ್ತಾ ಇದ್ರೆ ಹೆಂಗೋ ಅತ್ಲಾಗೆ ನನ್ನ ಕೆಲಸ ಮಾಡಿಕೊಡ್ತಾರೆ. ಎಲ್ಲ ಸಪ್ಲೈ ಮಾಡಿಕೊಡ್ತಾರೆ. ಹೆಂಗೋ ಬಿಡು, ನಿನಗೆ ಇಲ್ಲಿ ಯಾರೂ ಮಾಡಿಡೋರು ಇರಲಿಲ್ಲ. ಹೆಂಗೋ ಅತ್ಲಾಗೆ ಆರಾಮಾಗತ್ತಾ ನಿನಗೆ ಕೆಲಸ ಮಾಡಿಕೊಡ್ತಾರೆ. ತಿಂಡಿ ಅಡುಗೆ ಎಲ್ಲ ಮಾಡಿಕೊಡ್ತಾರೆ. ನಿನಗೆ ಬೇಕಾಗಿರೋದೆಲ್ಲ ಮಾಡಿಕೊಡ್ತಾರೆ. ಹೆಂಗೆ ಮನೆ ಕೆಲಸದವ್ರಿಗೆ ಹೆಂಗಲ್ಲಂದ್ರೂ 2-3 ಸಾವಿರ ಕೊಡಬೇಕಾಗಿತ್ತು ಮನೆ ಕೆಲಸದವ್ರಿಗೆ. ಹೆಂಗೋ ಅತ್ತ ನಿನ್ನ ಮನೆ ಕೆಲಸದವ್ರಿಗೆ ಇವರೇ ಆದ್ರತ್ಲಾಗೆ. ಬಿಡು, ಏನು ಬೇರೆಯವ್ರನ್ನ ನಿನಗೆ ಕೆಲಸದಾಳೇನು ಬೇಕಾಗಲ್ಲ. ಹೆಂಗೋ ಇರೋದಕ್ಕೆ ಬೆಸ್ಟ್ ಅತ್ಲಾಗ ನಿನಗೆ. ಇವ್ರು ಇರೋದಕ್ಕೆ ಅಪ್ಪ ನನಗೆಲ್ಲ ಮಾಡಿಕೊಡ್ತಾರೆ. ತಿಂಡಿ ಅಡುಗೆ ಎಲ್ಲನ. ನಮ್ಮ ಅಮ್ಮನ ಮನೆ ಹತ್ರ ಹೋಗಿ ಬರಬೇಕಾಗಿತ್ತು. ಅಮ್ಮನ ಬೇರೆ ಮಾತಾಡ್ಸ್ಕೊ ಬರಬೇಕಾಗಿತ್ತು. ಅಲ್ಲೇ ಐತೆ ಅಮ್ಮ. ಬಾರಮ್ಮ ಅಂತ ಕರ್ಕೊಂಬರ್ಬೇಕು. ಇಲ್ಲಿಗೆ ಕರ್ಕೊಂಬರ್ತೀನಿ ಅಮ್ಮನ ಹೋಗಿ. ಇವಾಗ ಏನನ್ನುತ್ತದಲ್ಲಿ ಬಾರಮ್ಮ ಹೋಗೋಣ ಅಂತೀನಿ. ಅಲ್ಲೇ ಚೆನ್ನಾಗಿ ಎರಡು ಕೂತ್ಕೊಂಡು ಮಾತಾಡ್ತವೆ ಬೂದು ದ್ಯಾಮು. ಅವೆರಡೂ ಯಾವಾಗಲೂ ಒಂಥರ ಫ್ರೆಂಡ್ಗಳಿದ್ದಂಗೆ, ಅಕ್ಕ ತಂಗಿ ಇದ್ದಂಗಲ್ಲ. ನಮ್ಮ ಚಿಕ್ಕಮ್ಮನೂ ನಮ್ಮಮ್ಮ ಯಾವಾಗ್ಲೂ ಒಂಥರ ಫ್ರೆಂಡ್ಶಿಪ್ ಥರ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಬೂದು ದ್ಯಾಮು. ಇದು ದ್ಯಾಮು ಅನ್ನುತ್ತೆ, ಅದು ಬೂದು ಅನ್ನುತ್ತೆ. ಇಬ್ಬರು ಚೆನ್ನಾಗಿದ್ದಾರೆ ಫ್ರೆಂಡ್ಗಳು. ನನಗೇನೋ ತುಂಬ ಇಷ್ಟ ಆಯಿತು ವಿಜಯ್. ನಿಮ್ಮ ಅಮ್ಮನೂ ನಿಮ್ಮ ಚಿಕ್ಕಮ್ಮ ಎಷ್ಟು ಚೆನ್ನಾಗೆ ಬೂದು ಅಂತ ನಿಮ್ಮಮ್ಮ ಅನ್ನುತ್ತೆ, ಅಯ್ಯಮ್ಮ ದ್ಯಾಮು ಅಂತ ಅನ್ನುತ್ತೆ. ಇಬ್ಬರು ಎಷ್ಟು ಚೆನ್ನಾಗಿ ಹೆಂಗೇನೆ ಹೆಸ್ರುಗಳು ಕಡ್ಕೊಂಡು ಎಷ್ಟು ಚೆನ್ನಾಗಿದ್ದಾರಪ್ಪ ವಯಸ್ಸೋದ್ಮೇಲೂ. ಭಾಳ ಒಳ್ಳೆಯವರು. ಇಬ್ಬರು ಚೆನ್ನಾಗೆ ಕೂತ್ಕೊಂಡು ಎಲ್ಲದರಲ್ಲೂ ಮಾತಾಡ್ತಿರ್ತಾರೆ. ಏನಾದರೂ ಆಗಲಿ ಹೇಳು, ಅದಕ್ಕೆ ಅತ್ತೆ ಬರಲ್ಲ, ಅಲ್ಲೇ ಇರುತ್ತೆ ಯಾವಾಗ್ಲೂ. ಬೂದು 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 ಅಂತ ಮಾತಾಡಿಕೊಂಡು. ನಮ್ಮ ವಿಜಿ ನನಗಿವತ್ತು ಮಹಾಲಕ್ಷ್ಮಿ ಸಿಕ್ಕವಳೆ. ಸಿಕ್ಕಿರೋದ್ರಿಂದ ನಾನು ಇವತ್ತು ಕೆಲಸ ಮಾಡಲಿಲ್ಲ ಅಂತಂದ್ರೂ ಆರಾಮಾಗಿ ಚೆನ್ನಾಗಿದ್ದೀನಿ. ಕೆಲಸ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ. ಇಲ್ಲ ಅಂತಂದ್ರೆ ನಾನು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ದುಡಿಬೇಕಾಗಿತ್ತು. ಎಷ್ಟು ಕಷ್ಟ. ಎಗ್ ರೈಸ್ ಅಂಗಡಿ ಮಾಡಿಕೊಂಡು ಬೆಳಿಗ್ಗೆ ಅಂಗಡಿ ಇಟ್ಕೊಂಡು ಅವನು 40 ರೂಪಾಯಿಗೆ ಎಗ್ ರೈಸ್ ತಿನ್ನೋಕೆ ಬರ್ತಾರೆ ಅಂತ ಕಾಟ್ಕೊಂಡು ಕೂತ್ಕೊಂಡು ರಾತ್ರಿ 10 ಗಂಟೆವರೆಗೂ ಕಾತ್ಕೊಂಡು ಕೂತ್ಕೋಬೇಕಾಗಿತ್ತು. ಏನು ಕೆಲಸ ಇಲ್ಲ. ಆರಾಮಾಗಿ ಊಟ ಮಾಡ್ಕೊಂಡು ಓಡಾಡಿಕೊಂಡು ಆರಾಮಾಗಿದ್ದೀನಿ. ನಾನು ಹೆಂಡ್ತಿಗೆ ದುಡ್ಡು ಬರುತ್ತೆ. ಆರಾಮಾಗಿ ನಾನು ವಿಜಿ ಎಂಜಾಯ್ ಮಾಡ್ತೀವಿ. ನೋಡ್ತಾ ಇರಿ, ನನಗಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.